ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವ್ಲಾಗ್ ಬಂದು ನನ್ನ ಮದುವೆಯ ಶಾಪಿಂಗ್ ವ್ಲಾಗ್ ಆಗಿರುತ್ತೆ. ಸೊ ತಮ್ಬ್ಲೈನಲ್ಲಿ ನೋಡಿ ನಿಮಗೆ ಗೊತ್ತಾಗಿರುತ್ತೆ. ಸೊ ಇದು ತುಂಬಾ ಸ್ಪೆಷಲ್. ಯಾವಾಗಲೂ ನಾವು ಎಲ್ಲಿಗಾದರೂ ಹೋಗುವಾಗ ಬೇಗ ಹೋಗ್ಬೇಕಂತ ಅಂದ್ಕೊಂಡಿರ್ತೀವಿ, ಆದರೆ ನಮ್ಮದೇ ಅವತ್ತು ಇದ್ದದ್ದೇ ಲೇಟಾಗೆ ಹೊರಡೋದು. ಹಾಗೆ ಹೋಗ್ತಾ ಇಲ್ಲೇ ಉಡುಪಿ ಗ್ರ್ಯಾಂಡಲ್ಲಿ ಟಿಫಿನ್ ಮಾಡ್ತಾ ಹೊರಟ್ವಿ. ಸೊ ಅಲ್ಲಿಗೆ ಇವಾಗ ಹೋಗಬೇಕು. ಎಷ್ಟೊತ್ತಾಗುತ್ತೆ ಏನು ಅಂತ ಗೊತ್ತಿಲ್ಲ. ಸೊ ಈ ವ್ಲಾಗ್ನ ಕೀಪ್ ವಾಚಿಂಗ್. ಮತ್ತು ಯಾರೆಲ್ಲ ನನ್ನ ಚಾನಲ್ನ ಫಸ್ಟಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ. ಕಾರ್ ಅಲ್ಲಿದೆ ಗೈಸ್. ನಾವು ಬಟ್ಟೆನ ಪರ್ಚೇಸ್ ಮಾಡೋಕ್ಕೆ ಬಂದಿರೋದು ಚಿಕ್ಕಪೇಟೆಗೆ. ಸೊ ನೀವು ಕಾರ್ ನೋಡಿದ್ರಲ್ಲ ಪಾರ್ಕಿಂಗ್ ಎಷ್ಟು ಲೈನ್ ಇತ್ತು ಅಂತ ಹೇಳಿ. ನಾವು ಬರೋದು ಲೇಟ್ ಆಗಿತ್ತು, ಹಾಗಾಗಿ ಪಾರ್ಕಿಂಗ್ ಕೂಡ ಇಲ್ಲಿ ಲೇಟೇ ಆಗುತ್ತೆ. ಸೊ ನೀವು ಯಾವಾಗಲೂ ಚಿಕ್ಕಪೇಟೆಗೆ ಶಾಪಿಂಗ್ಗೆ ಕಾರಲ್ಲಿ ಬರ್ತಿದ್ದೀರಾ ಅಂತ ಆದರೆ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಹೊರಡಿ. ಯಾಕೆಂದರೆ ಅಲ್ಲಿ ಪಾರ್ಕಿಂಗ್ ಫುಲ್ ಆಗಿರುತ್ತೆ. ಅವರು ಬಂದು ಇನ್ನೂ ವಾಪಸ್ ರಿಟರ್ನ್ ಹೋದ ನಂತರನೇ ಒಬ್ಬರಿಗೆ ಪಾರ್ಕಿಂಗ್ ಒಳಗೆ ಬಿಡೋದು. ಅಲ್ಲೇ ತುಂಬ ಹೊತ್ತೋಯ್ತು. ಒಂದು ಹಾಫ್ ಆನ್ ಅವರ್ ಮೇಲೇ ವೇಸ್ಟ್ ಆಗಿಬಿಡುತ್ತೆ. ಆಮೇಲೆ ಪಾರ್ಕ್ ಮಾಡಿ ನಾವು ಶಾಪಿಂಗ್ ಮಾಡೋಕ್ಕಂತ ಬಂದ್ವಿ ಒಳಗಡೆ. ನಾವು ಎಲ್ಲಿ ಬಟ್ಟೆ ಪರ್ಚೇಸ್ ಮಾಡಿದ್ವಿ, ಹೇಗಿದೆ ಕಲೆಕ್ಷನ್, ಹೇಗೆ ಪ್ರೈಸಸ್ ಎಲ್ಲ ಹೇಗಿದೆ ಅಂತ ಹೇಳಿ ಒಂದು ವ್ಲಾಗಲ್ಲಿ ಫುಲ್ ಹೇಳ್ತೀನಿ. ಸೊ ಹಾಗೆ ನೋಡ್ತಾ ಇರಿ ಹೇಗಿದೆ ಕಲೆಕ್ಷನ್ಸ್ ಎಲ್ಲ ಅಂತ ಹೇಳಿ ಕಮೆಂಟ್ ಮಾಡಿ. ಮತ್ತು ನೀವು ಚಿಕ್ಕಪೇಟೆಗೆ ಬಂದರೆ ಎಲ್ಲಿ ಪರ್ಚೇಸ್ ಮಾಡ್ತೀರಾ ಅಂತಲೂ ಕಮೆಂಟ್ ಮಾಡಿ. ಚಿಕ್ಕಪೇಟೆಗೆ ಶಾಪಿಂಗ್ಗೆ ರೆಗ್ಯುಲರ್ ಆಗಿ ಬರೋರಿಗೆ ಗೊತ್ತಿರುತ್ತೆ. ಹೊಸದಾಗಿ ಬರೋರಿಗೆ ಹೇಳ್ತೀನಿ ಕೇಳಿ. ಇಲ್ಲಿ ಬಂದಾಗ ನಿಮಗೆ ಎಲ್ಲರೂ ಕರಿತಿರ್ತಾರೆ, ಸೀರೆ ಬೇಕಾ, ಗೌನ, ಲೆಹಂಗಾ ಏನಂತ ಹೇಳಿ ಕರಿತಾ ಇರ್ತಾರೆ. ಬಟ್ ನೀವು ಎಲ್ಲಿಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀರಾ ಅಲ್ಲಿಗೆ ಬನ್ನಿ. ಇಲ್ಲ ಅಂದರೆ ಎಲ್ಲಾದರೂ 1-2-3 ಶಾಪ್ ನೋಡ್ಬೋದು. ತುಂಬ ಮಂದಿ ಕರಿತಾನೆ ಇರ್ತಾರೆ, ಆಗ ಎಲ್ಲಿಗೆ ಹೋಗ್ಬೇಕಂತಲೇ ಗೊತ್ತಾಗಲ್ಲ. ಸೊ ನಾವಿವಾಗ ಬಂದಿರೋದು ಒಂದು ಒಳ್ಳೆಯ ಶಾಪಿಗೆ, ಹೋಲ್ಸೇಲ್ ಶಾಪಿಗೆ. ಪ್ರೈಸ್ ಕೂಡ ತುಂಬಾ ಚೆನ್ನಾಗಿದೆ, ಕಲೆಕ್ಷನ್ ಕೂಡ ಅಷ್ಟೇ ಚೆನ್ನಾಗಿದೆ. ನೀವೇ ನೋಡಿ ಬೇಕಾದರೆ. ಬ್ಲೌಸ್ ನಂದು ಆಲ್ರೆಡಿ ಅದರಲ್ಲಿ ಇದೆ, ಅದಕ್ಕೋಸ್ಕರ. ಬಾಡಿ ಇಲ್ಲಿ ಸೂಪರ್ ಉಂಟು. ಆಲ್ಮೋಸ್ಟ್ ಸೆಲೆಕ್ಟ್ ಆದದೆಲ್ಲ ಅಲ್ಲಿದೆ ಸಾರಿ. ಒಟ್ಟಿಗೆ ಸೆಲೆಕ್ಟ್ ಆಗಿದೆ. ಅಯ್ಯೋ ಮೇರೆ ಪೋಟ್ ಖರ್ಚನೇ ಕಣಕ್ಕಿಂದು ಸೆಮಿ ಮೈಸೂರು ಹಂಗೆ ಓಪನ್ ಮಾಡಿ. ಜಸ್ಟ್ ನಾವು ಕಲರಲ್ಲೇ ಯಾವ್ದು ಬೇಕಂತ ಸೆಲೆಕ್ಟ್ ಮಾಡ್ತೀವಿ. ಅಲ್ಲ ಸುಪ್ರೀತಾ, ಆರೆಂಜ್ ನಿಂಗೆ ಬೇಕಿದ್ದ ಎಷ್ಟಿದೆ? 1500. ಅದೇ ಹುಡುಗಾರೆ ಒಂದು ಶಾಕ್ ಉಂಡು. ಓಕೆನಾ ಇದು? ಇದರಲ್ಲಿ ಲೈಟ್ ತುಂಬಾ ಕಮ್ಮಿ ಬರುತ್ತೆ. ಸೆಲೆಕ್ಟ್ ಮಾಡಕ್ಕೆ ಇದೆಯಾ ಇದೆಯಾ? ಒಂದು ಅವೇ ಬ್ಲೂ ಬೊಕ್ಕ ಪಚ್ಚೆ. ಶೋಕು ನಾಣ ಅಂದವೆ ರಿಷಾಕನಿಗೆ ಏನಾಗಿದೆ ಇದಕ್ಕೆ?
ಈ ಬಟ್ಟೆ ಮೇಲೆ ಅದು ಕಾಣುತ್ತೆ. ಬೇರೆ ಅರೇಂಜ್ ಮಾಡ್ಕೊಂಡು ಮತ್ತೆ ಅದೇ ಅದೇ ಫ್ರೆಂಡ್ಸ್ ಸೆಲೆಕ್ಟ್ ಆಗಿದ್ರಲ್ಲಿ ಒಂದು ಚೆನ್ನಾಗಿರೋದು ಒಂದಲ್ಲಿ ಕೊಂಡೋಗಿದ್ದಾರೆ. ನಮ್ದು ATM ನೋಡಿದ್ದು ಫಸ್ಟ್ ಕ್ಲಾಸ್ 20,000 ಮಲ್ದಿ ಚಟ ಮಲ್. ಹೇಗಿತ್ತು ಶಾಪಿಂಗ್ ಎಕ್ಸ್ಪೀರಿಯನ್ಸ್? ಡ್ರೆಸ್ ಸೂಪರ್ ಇತ್ತು. ಬ್ಲ್ಯಾಕ್ ಹಾಕಕ್ಕಿಲ್ಲ. ಸುಪ್ರೀತಾ ಎಂಚಾಯ್ತಾನೆ ಎಕ್ಸ್ಪೀರಿಯನ್ಸ್? ಬನ್ನಿ ಹೋಗೋಣ, ಊಟ ಮಾಡೋಣ. ಅದಾವ ಪ್ಯಾಕ್ ಮಾಡಿ ಇಡ್ತಾರೆ. ಒಂದು ಚೆನ್ನಾಗಿರೋ ಬ್ಯಾಗ್ ಕೊಟ್ಟರು, ಬೇರೆ ಏನು ಕೊಡಲ್ಲ ಕಾಂಪ್ಲಿಮೆಂಟ್ರಿ. ಇದೊಂದು ಬ್ಯಾಗ್ ಓಕೆ ಸರ್, ಐಟಮ್ ಕೊಂಡೋಗೋಕ್ಕಾಗುತ್ತಲ್ಲ. ಗೈಸ್ ಬಟ್ಟೆ ಎಲ್ಲ ಪರ್ಚೇಸ್ ಮಾಡಿ ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ. ಅವರು ಪ್ಯಾಕ್ ಮಾಡಿ ಇಟ್ಟವ್ರೆ. ಮಂಜಲ್ ಸಾರಿ ಐತೆ ಅಂದಾಗ ಯಾವತ್ತಿಲ್ಲ ಗಿತ್ತು ತಿಂತೀನಿ. ಫೈನಲಿ ಸಾರಿ ಎಲ್ಲ ಪರ್ಚೇಸ್ ಆಯಿತು. ಸೊ ನಾವು ಪರ್ಚೇಸ್ ಮಾಡಿರೋದು ಚಿಕ್ಕಪೇಟೆಯ ಮಿಲಾಪ್ ಸ್ಯಾರೀಸಲ್ಲಿ. ಇದು ಹೋಲ್ಸೇಲ್ ಅಂಗಡಿ. ಇಲ್ಲಿ ತುಂಬಾ ಪ್ರೈಸಸ್ ಎಲ್ಲ ಕಡಿಮೆ ಇತ್ತು ಮತ್ತು ವೆರೈಟಿಯು ಅಷ್ಟೇ ತುಂಬ ಇತ್ತು. ಸೊ ನಾವು ತುಂಬಾ ಪರ್ಚೇಸ್ ಮಾಡಿದ್ವಿ, ಅಂದ್ಕೊಂಡದಕ್ಕಿಂತ ಜಾಸ್ತಿನೇ ಪರ್ಚೇಸ್ ಮಾಡಿದ್ವಿ. ಹಾಗೆ ಟೈಮ್ 4 ಆದದ್ದೇ ಗೊತ್ತಾಗಿರಲಿಲ್ಲ, ಹಶುವಾಗ್ತಿತ್ತು. ಹಾಗೆ ಅಲ್ಲೇ ಸುದರ್ಶನ್ ಸಿಲ್ಕಿಂತ ಒಂಚೂರು ಮುಂದೆ ಹೋಗುವಾಗ ಅಲ್ಲೇ ಒಂದು ಹೋಟ್ಲಿದೆ, ಅಲ್ಲಿಗೆ ಬಂದ್ವಿ. ಅಲ್ಲಂತೂ ತುಂಬ ರಶ್ ಇತ್ತು. ಇಷ್ಟೊಂದು ರಶ್ ಇರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಅದು ಕೂಡ ಆಲ್ಮೋಸ್ಟ್ ಊಟ ಟೈಮೇ ಮುಗ್ದಿತ್ತು. ಸೊ ಏನು ಸಿಕ್ತು ಅದನ್ನು ಆರ್ಡರ್ ಮಾಡಿದ್ವಿ. ಊಟ ಬಂದಿದ ತಕ್ಷಣ ನೋಡಿ ನಾವು ಬಕ ಅಂತ ತಿಂತಾ ಇದ್ದೀವಿ. ಅಷ್ಟು ಹಶುವಾಗಿತ್ತು, ಯಾಕಂದರೆ ಆಲ್ರೆಡಿ 4:15 ಆಗಿತ್ತು. ಹಾಗೆ ಮತ್ತೆ ಊಟ ಎಲ್ಲ ಮಾಡಿ ಮತ್ತೆ ಇಲ್ಲಿ ನಾವು ಬೇರೆ ಎಲ್ಲ ಪರ್ಚೇಸ್ ಮಾಡಬೇಕಿತ್ತು. ಸರಿಯಾಗಿ ಜಾಸ್ತಿ ವ್ಲಾಗ್ ಮಾಡೋಕ್ಕಾಗಿಲ್ಲ, ಯಾಕೆಂದರೆ ಗಡಿಬಿಡಿಲಿ ಬೇಗ ಬೇಗ ಶಾಪಿಂಗ್ ಮಾಡಬೇಕಿತ್ತು. ಮತ್ತೆ ಊಟ ಮಾಡಿಕೊಂಡು ಇಲ್ಲೇ ಸಾರಿ ಹತ್ರ ಬಂದ್ವಿ. ಸ್ವಲ್ಪ ಚೂಡಿದಾರ್ಸ್ ಎಲ್ಲ ನೋಡಿದ್ವಿ, ಕಲೆಕ್ಷನ್ ಹೇಗಿದೆ ಅಂತ. ಓಕೆ ಸಾರಿ ಅಂತೂ ಸಖತ್ತಾಗಿತ್ತು. ಅಲ್ಲಿಂದ ಸಾರಿ ತೊಗೊಂಡು ಗೌನ್ ತೊಗೊಳಕ್ಕೆ ಬಂದ್ವಿ. ಸೊ ನೋಡಿ ಇಲ್ಲಿ ಹೇಗಿದೆ ಕಲೆಕ್ಷನ್ ಅಂತ. ಬಿಡಿ ನೀವು ಒಂದು ಶೋಕುಂಡು ಮತ್ತೆ ಲ್ಯಾವೆಂಡರ್ ಇದು ಚೆನ್ನಾಗಿದೆಯಲ್ಲ ಬರೋದಾ? ಹಂಗೆ ಅಂತ ತೆಗಿರೋದು ಶೋಕುಂಡು. ಅದೇ ಇದು ಶೋಕುಂಡು ಚೆನ್ನಾಗಿದೆಯಾ? ಅಷ್ಟೇ ಅದೇ. ಅಂಗಡಿ ನಾನು ಹಾಕ್ತೀನಿ, ನಾನು ಯೂಟ್ಯೂಬಲ್ಲಿ ಅಂಗಡಿಲೇ. ಫೈನಲಿ ಸಾರಿ ಎಲ್ಲ ತೊಗೊಂಡಾಯಿತು. ಇವಾಗಿರೋ ದೊಡ್ಡ ಟಾಸ್ಕ್ ಏನಂದರೆ ರಿಸೆಪ್ಷನಿಗೆ ಗೌನ್ ತೊಗೊಳ್ಳೋದಾ ಲೆಹೆಂಗಾ ತೊಗೊಳ್ಳೋದಾ ಅಂತಲೇ ಕನ್ಫ್ಯೂಸು. ಸೊ ಚಿಕ್ಕಪೇಟೆಲ್ಲಂತೂ ನೀವು ನೋಡ್ಬೋದು, ಇಲ್ಲಿರುವ ವೆರೈಟೀಸ್ ಎಲ್ಲ ನೋಡಿ ಯಾವ್ದು ತೊಗೊಳ್ಳೋದು ಏನು ಬಿಡೋದು ಅಂತಲೇ ಗೊತ್ತಾಗಲ್ಲ. ಅಂತೂ ಇಂತೂ ನಾವು ಬಂದಿರೋದು ಲೀಲಾ ಸ್ಟುಡಿಯೋಗೆ. ಇಲ್ಲಿನ ಕಲೆಕ್ಷನ್ ನೋಡಿ ನನಗಂತೂ ತುಂಬ ಖುಷಿ ಆಯಿತು. ಹಾಗೆ ಪ್ರೈಸ್ ಕೂಡ ತುಂಬಾ ರೀಸನೇಬಲ್ ಆಗಿತ್ತು. ನೀವೇ ನೋಡಿದ್ರಲ್ಲ, ನಾನಂತೂ ತುಂಬ ವೆರೈಟೀಸ್ನ ಟ್ರೈ ಮಾಡಿ ನೋಡಿದೆ. ನನಗೆ ಎಲ್ಲನೂ ಚೆನ್ನಾಗಿ ಅನಿಸ್ತಾ ಇತ್ತು. ಹಾಗೆ ಫೈನಲ್ ಆಗಿ ಇವಾಗ ಇದನ್ನೊಂದು ಟ್ರೈ ಮಾಡ್ತಾ ಇದ್ದೀನಿ. ಇದನ್ನು ಇಷ್ಟ ಆಯಿತು. 1-2 ಸೈಡಿಗೆ ಇಟ್ಟಿದ್ದೆ, ಅದರಲ್ಲಿ ಯಾವುದಂತೇಳಿ ನೋಡಬೇಕು. ಅಲ್ಲಿಂದ ನಾವು ಬಂದಿರೋದು ಬ್ಲೇಸರ್ ನೋಡೋಕ್ಕೆ. ಆಯಿತು, ಕೋಟ್ ಪಾಡ್ತೀಯರ ನನಗೆ. ಗೈಸ್ ಇಲ್ಲಿ ಇವರು ಬ್ಲೇಸರು ಮತ್ತು ಕುರ್ತಾನೆಲ್ಲ ಟ್ರೈ ಮಾಡಿದರು. ಇವರಿಗೆ ಯಾವುದು ಅಷ್ಟೊಂದು ಇಷ್ಟ ಆಗಿಲ್ಲ. ಸೊ ಹಾಗೆ ನಾವು ಮತ್ತೆ ಗಡಿಬಿಡಿಲಿ ನೋಡೋದು ಬೇಡ ಅಂತ ಹೇಳಿ ನೆಕ್ಸ್ಟ್ ಇನ್ನೊಂದು ಸತಿ ಬರೋಣ ಅಂತ ಅಂದ್ಕೊಂಡ್ವಿ. ಯಾಕೆಂದರೆ ಆಲ್ರೆಡಿ ಇವಾಗ ನೈಟ್ ಆಗಿತ್ತು.
ನಾವು ತುಂಬ ಸಾರೀಸ್ ಗೌನು ಮತ್ತು ಮಕ್ಕಳ ಡ್ರೆಸ್ ಎಲ್ಲ ತೊಗೊಂಡ್ವಿ. ನೋಡಿ ಇದೇ ಇಷ್ಟ ಆಗಿತ್ತು, ಅದಕ್ಕೆ ಇನ್ನೊಂದು ಸತಿ ಬರಬೇಕು. ಸೊ ಹಾಗೆ ಇಷ್ಟನ್ನು ಮಾತ್ರ ಶಾಪಿಂಗ್ ಮಾಡ್ಕೊಂಡು ಹೋಗಿದ್ವಿ. ಇನ್ನು ನೆಕ್ಸ್ಟ್ ಬೇರೆ ಎಲ್ಲ ತುಂಬ ಐಟಮ್ಸ್ ತೊಗೊಳ್ಳಿಕ್ಕಿದೆ ಇನ್ನೂ ಕೂಡ. ಹಾಗೆ ಇಷ್ಟನ್ನು ಇಟ್ಕೊಂಡು ಹೋದ್ವಿ. ಬೆಳಗ್ಗೆ ಪಾರ್ಕಿಂಗ್ ಇಟ್ಟಿದ್ವಿ. ಇವಾಗ ಪಾರ್ಕಿಂಗಲ್ಲಿ ಎಷ್ಟಾಗಿದೆಯೋ ಗೊತ್ತಿಲ್ಲ. ಬೆಳಗ್ಗೆ ಪಾರ್ಕಿಂಗ್ ಮಾಡಿದವರು ಇವಾಗ ರಾತ್ರಿ ಆಗ್ತಾ ಬಂತು. ಸೊ ಇಲ್ಲಿಂದ ಇವಾಗ ಅಲ್ಲಿ ಹೋಗಬೇಕು. ಸೊ ಬೇರೆ ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡಿದ್ವಿ. ಡಿಕ್ಕಿಲಿ ನಮ್ಮದು ಜಾಗ ಕೂಡ ಇರಲಿಲ್ಲ, ಫುಲ್ ಆಗಿತ್ತು. ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗೋವರೆಗೂ ಟಾಟಾ ಬೈ ಬೈ, ಟೇಕ್ ಕೇರ್, ಲವ್ ಯು ಆಲ್.